ಈಶ್ವರಪ್ಪ ಯತ್ನಾಳ್ ವಿರುದ್ಧ ವಿಜಯಾನಂದ ಕಾಶಪ್ಪನವರ್ ಕಿಡಿಕಾರಿದ್ದಾರೆ. ಬಿಜೆಪಿಯಲ್ಲಿ ಈಶ್ವರಪ್ಪ ಹಿಂಗ ಒದರಿ ಕುಂತಾನ. ಅಖಂಡ ವಿಜಯಪುರದಲ್ಲೂ ಒಂದು ಗೊಡ್ಡೆಮ್ಮಿ ಐತಿ. ಈಶ್ವರಪ್ಪ ಎಮ್ಮಿ ಕರು ಇದ್ದಂಗ, ಯತ್ನಾಳ್ ದೊಡ್ಡೆಮ್ಮಿ ಇದ್ದಂಗ. ಅದಕ್ಕ ನಾ ಮೊನ್ನೆ ಸೂಕ್ಷ್ಮವಾಗಿ ಹೇಳಿನಿ, ಪಂಚಮಸಾಲಿಗೆ ನೀವು ಒಬ್ಬನೇ ಹುಟ್ಟಿಲ್ಲ, ನಿನ್ನಿಂದಲೇ ಪಂಚಮಸಾಲಿ ಸಮಾಜ ಏನ್ ನಿಂತಿಲ್ಲ, ನಿಲ್ಲೋದು ಇಲ್ಲ. ಯತ್ನಾಳ್ ವಿರುದ್ಧ ಏಕವಚನದಲ್ಲಿಯೇ ಕಾಶಪ್ಪನವರು ಈ ರೀತಿಯಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಈಶ್ವರಪ್ಪ ಹಿಂಗ ಒದರಿ ಈಗ ಕುಂತಾನ. ಅದಕ್ಕ ಮಾನ್ಯ ಒಬ್ಬ ಮುದಿ ಕೇಳ್ತಿದ್ಲ ಹಳ್ಳಿಯಾಗ, ನನಗ ಒಂದ್ ಎಮ್ಮಿ ಕರ ಅವ್ರ ಮನೆಗೆ ಹಿಂಗ ಒದರ್ತಿತ್ತು. ಇಲ್ಲೇ ನಮ್ ಬಿಜಾಪುರ ಅಖಂಡ ಜಿಲ್ಲೆದ ಒಂದ್ ಐತಿ ಎಮ್ಮಿ, ಗೊಡ್ಡೆ ಎಮ್ಮಿ. ಅಖಂಡ ಬಿಜಾಪುರ ಜಿಲ್ಲೆದಾಗ ಒಂದು ಗೊಡ್ಡೆ ಎಮ್ಮಿ ಐತಿ, ಗೊತ್ತಿಲ್ಲ. ಅವನ ಸೂಟು ಬೂಟು ಹಾಕೊಂಡು ಒಂದು ಕೇಸರಿ ಶಾಲ ಹಾಕೊಂಡು ಹೇಳ್ತಾನ. ಎಲ್ಲಾ ಜಾತಿಗೂ ಬೈತಾನ, ಯಾರನ್ನೂ ಬಿಟ್ಟಿಲ್ಲವ. ಹಾಲ್ಮತ ಸಮಾಜದವ್ರಿಗೆ ಓಟ್ ಹಾಕ್ಬೇಡ ಅಂತಾನ, ಪಂಚಮಸಾಲರಿಗೆ ಓಟ್ ಹಾಕ್ಬೇಡ ಅಂತಾನ, ಅಲ್ಪಸಂಖ್ಯಾತರಿಗೆ ಓಟ್ ಹಾಕ್ಬೇಡ ಅಂತಾನ. ಅದು ಓದ್ರಾಕತ್ತತಿ ಬಹಳ ದಿವಸ ಆತ. ಎಮ್ಮಿ ಕರ ಗೊಡ್ಡೆ ಎಮ್ಮಿ ಅದು ಹಿಂಡೋದು ಇಲ್ಲ, ಏನೂ ಇಲ್ಲ. ಅದಕ್ಕೆ ಒದರ ಚಟ ಬಿದ್ದ್ಬಿಡತಿ. ಅದಕ್ಕೆ ಮಾನ್ಯ ಹೇಳಿನ ಸೂಕ್ಷ್ಮವಾಗಿ, ನೀನೇನು ಪಂಚಮಸಾಲಿಗೆ ನೀ ಒಬ್ಬರ ಹುಟ್ಟಿಲ್ಲ, ನಿನ್ನಿಂದ ಏನು ಪಂಚಮಸಾಲಿ ಸಮಾಜ ನಿಂತಿಲ್ಲ, ನಿಂತೇನೂ ಇಲ್ಲ. ನೀನು ಬಾಯಿ ಬಂದ್ ಮಾಡಿದಿ ಬಹಳ ಚಲೋ. ನೀನ್ ಇದೇ ರೀತಿ ಒದಗಿದೆ ಅಂದ್ರೆ ಈಶ್ವರಪ್ಪನ ಗತಿ ನಿನಗೆ ಬರುತ್ತೆ ಅನ್ನೋದು ಗ್ಯಾರಂಟಿ. ಏನು ಒದರ್ತಾನವ ಹಂಗ ಒದರುದಂದ್ರೆ ಎಟ್ಟಂತ ಒದರುದು. ಅವ್ರಿಗೆ ಓಟ್ ಹಾಕ್ಬಿಡಂತ, ಇವ್ರಿಗೆ ಓಟ್ ಹಾಕ್ಬಿಡಂತ. ಇವ್ರ ಅಪ್ಪನ ಮಾಡಿದ್ರೆ ದೇಶ, ಇವ್ರ ಅಪ್ಪನ ಮಾಡಿದ್ರೆ ಜಾತಿ. ನೀನು ಬರ್ಬೋದು, ನಿನ್ನ ಬಗ್ಗೆ ಮಾತಾಡ್ಕೊಡು. ಏನ್ ಎಲ್ಲಿ ಹೋದಲ್ಲಿ ಅಲ್ಪಸಂಖ್ಯಾತರನ್ನು ಬೇಯೋದು. ಇವನ ಗಣಮಗ ಹಿಂದ JDS ಆಗಿದ್ದಾಗ ಟಿಪ್ಪು ಸುಲ್ತಾನ್ ಟೋಪಿನ ಇಟ್ಟುಕೊಳ್ಳ, ಟಿಪ್ಪು ಸುಲ್ತಾನ್ ಖಡ್ಗ ಹಿಡ್ಕೊಂಡು ಇವ ಯತ್ನಾಳ ಎಲ್ಲ ಮಾಡ್ಯಾನ. ಈಗ ಬೇಡ ಅನ್ಕೊಳ್ಳಿ ಎತ್ತಾಗ ಮಾತಾಡೋದು. ಎಲ್ಲಾರು ಇವ್ರೊಬ್ಬರ ಹುಟ್ಬಿಟ್ಟಾರ ಪಂಚಮಸಾಲಿ, ಮತ್ತೆ ಯಾರು ಹುಟ್ಟೇ ಇಲ್ಲ ನಾವು ಬೇರೆದವ್ರು. ಏನ್ ಈ ಜಿಲ್ಲಾದಾಗ ಈಗ 2 ಜಿಲ್ಲಾ ಗೊತ್ತಿಲ್ಲ ನಮಗ ಇವ ಎಲ್ಲಿದ್ದ ಅನ್ನೋದು. ಅದಕ್ಕೆ ಬಾಯಿ ಬಂದ್ ಮಾಡಿದ್ರೆ ಚಲೋ. ಯಾಕಂದ್ರೆ ಹೇಳ್ತಿದ್ಲು ಮನೆ ಮುದುಕಿ, ನೋಡು ಅಯ್ಯಪ್ಪ ಬಾಳ ಒದರ್ತಿತ್ತು ಎಮ್ಮಿ ಕರ, ಹಿಂಗ ಒದರಿ ಮುಂಚೆ ಸತ್ತು ಬಿಡ್ತಂತ. ಇವ್ರದ್ದು ಹಂಗ ಆಗತ್ತ ಗತಿ. ಒದರಿ ಬಾಳಿ ಒದರಿ ಸಾಯ ಪರಿಸ್ಥಿತಿನೇ ಐತವ್. ಅಟ್ಟ ಈಗ ಒದರದ ಅವ್ ಗತಿ ಏನೇ ಇಲ್ಲ. ಯಾಕಂದ್ರೆ ಅವ್ರ ಪಕ್ಷದ ನಾಯಕರ ಬಗ್ಗೆ ಒದರ್ತಾನ, ಬೇರೆ ಪಕ್ಷದವ್ರ ಬಗ್ಗೆ ಒದರ್ತಾನ, ಎಲ್ಲ ಜಾತಿಯವ್ರ ಬಗ್ಗೆನೂ ಒದರ್ತಾನ. ಒದರದೊಂದ ಹುಚ್ಚನಾಗಿದ್ರಿ ವಿಚಾರ. ಈಶ್ವರಪ್ಪ ಹಿಂಗ ಒದರಿ ಈಗ ಕುಂತಾನ. ಅದಕ್ಕ ಮಾನ್ಯ ಒಬ್ಬ ಮುದಿ ಕೇಳ್ತಿದ್ಲ ಹಳ್ಳಿಯಾಗ, ನನಗ ಒಂದ್ ಎಮ್ಮಿ ಕರ ಅವ್ರ ಮನೆಗೆ ಹಿಂಗ ಒದರ್ತಿತ್ತು.